ಅತ್ತೆ ಅತ್ತೆ ಏನ್ ಮಾಡ್ತಿದ್ದೀರಾ? ವಾ ಬಾರವರಿ ಅತ್ತಿ. ಹೂ ಹೊರಿತಿದ್ದೆ ಕಣವ. ಸುಮ್ಮನೆ ಹಳ್ಳಿ ಹಳ್ಳಿ ಗಿಡದಾಗೆ ಕೆಳಗೆ ಉದ್ರೋಕ್ಕವಿ. ಯಾರು ಕಿತ್ಕೊಳೋದು ಇಲ್ಲ, ಕಟ್ಕೊಂಡು ಮುಟ್ಕೊಳೋದು ಇಲ್ಲ. ಈ ನಮ್ಮ ಅಕ್ಕೆ ಅಂತೂ ಹೂ ಹರ್ಕೊಂಡು ಕಟ್ಕೊಂಡು ಮುಟ್ಕಳೆ ಅಂದ್ರೆ ಜುಪ್ ಅನ್ನೋದಿಲ್ಲ. ಸುಮ್ಮನೆ ಆಳ್ತವೆ ಗಿಡದಾಗೆ, ಹಂಗೆ ಉದ್ರೋಕ್ಕವಿ. ಅದಕ್ಕೆ ಒಂದಿಟ್ಟು ಕಿತ್ಬಿಟ್ಟು ಕಟ್ಕೊಡೋಣ, ನೀನಾರ ಮುಟ್ಕೊಂತೀಯ ಅಂತ ಹೊರಿತಿದ್ದೆ. ಓ ಹೌದಾ ಅತ್ತೆ, ಸರಿ ಸರಿ ಹರೀರಿ, ನಾನು ಹೆಲ್ಪ್ ಮಾಡ್ಲಾ? ಬ್ಯಾಡ್ ಕಣವ. ಅದು ಇನ್ನೇನು 4 ಅದಾವ ಈ ಗಿಡದಾಗೆ, ಕಿತ್ಕೊಂಡ್ ಬರ್ತೀನಿ ತಗ. ಮತ್ತೆ ಯಾಕೆ ನೀನ್ ಬಿಸ್ಲಾಗೆ ಹೋಗ್ ಒಳಗ್ ಹೋಗಿ ಬರ್ತೀನಿ. ಅತ್ತೆ ನೀವೆಷ್ಟು ಚೆನ್ನಾಗಿ ಈ ತರ ಗಾರ್ಡನ್ ಮಾಡಿದೀರಾ. ನಂಗಂತರೂ ನೀವು ಮಾಡಿರೋ ಗಾರ್ಡನ್ ನೋಡಕ್ಕೆ ತುಂಬಾನೇ ಇಷ್ಟ. ಎಷ್ಟು ಚೆನ್ನಾಗಿ ಎಲ್ಲ ಗಿಡಗಳನ್ನ ಹಾಕಿದೀರಾ, ಎಷ್ಟು ಚೆನ್ನಾಗಿ ಬೆಳೆಸಿದೀರಾ. ವಾವ್, ನನಗೆ ತುಂಬಾನೇ ಇಷ್ಟ ಆಯ್ತು. ಅಯ್ಯೋ ಈಟೆ ಅಲ್ಲ, ಇನ್ನು ಆ ಕಡೆ ಎಲ್ಲ ಇತ್ಲ ನೀನು ಹೋಗಿ ನೋಡ್ಬಿಟ್ರೆ ಯೋನು ಇವತ್ತು ಹಿಂಗ್ ಬೆಳೆಸತಿ ಅಂತ ಅಂತೀಗ. ಚೆನ್ನಾಗಿ ಗಿಡಗಳೆಲ್ಲ ಬೆಳ್ಕೊಂಡವಿ. ಓ ಹೌದಾ, ಹಂಗಾದ್ರೆ ಇಲ್ಲಿರೋದೆಲ್ಲ ನಿಮ್ದೇನಾ ಅತ್ತೆ? ಕಣವ, ನೀನ್ ಏನ್ ಇಟ್ಕೊಂಡಿಯಲ್ಲ ಅತ್ಲಿಂದ ಅತ್ತಾಗೆಲ್ಲ ಕಾಣ್ತಿತ್ತಲ್ಲ, ತೆಂಗಿ ಮರಗಳು ಗಿಡಗಳು ಅಲ್ಲೆಲ್ಲ ಮುಳುಗಾಯಿ ಗಿಡಗಳನ್ನೆಲ್ಲ ಹಾಕಿದಿ ನೋಡು. ಅದೆಲ್ಲ ನಮ್ದೇಯ. ಓ ಅದೆಲ್ಲ ನಿಮ್ದೇನಾ? ವಾವ್ ಅತ್ತೆ, ಎಷ್ಟು ಚೆನ್ನಾಗಿ ಮಾಡಿದೀರಾ ಗಾರ್ಡನ. ಅಲ್ಲೆಲ್ಲ ತರಕಾರಿ ಎಲ್ಲ ಹಾಕಿದೀರಾ? ಕಣವ, ನೋಡಿ ತೋರಿಸ್ತೀನಿ. ಅಯ್ಯೋ ಮತ್ ನೀನ್ ಯಾರ್ದು ಅಂತ ನಿದ್ದಿಸ್ತೀನ? ಅಯ್ಯೋ ಅತ್ತೆ, ನಾನು ಯಾರೋ ಬೇರೆಯವ್ರದು ಅಂತ ಅನ್ಕೊಂಡೆ, ನಿಮ್ದೆ ಅಂತ ಗೊತ್ತಿರ್ಲಿಲ್ಲ. ಅಯ್ಯೋ ನಮ್ದೇ ಕಣವ, ನೋಡಿ ತೋರಿಸ್ತೀನಿ. ಸರಿ ಅತ್ತೆ, ಬನ್ನಿ. ನೋಡವ, ಇದೆಲ್ಲ ನಮ್ದೇಯ. ನಾನು ಹಾಕಿರೋದು ಈ ತರಕಾರಿಗಳನ್ನ. ಸುಮ್ಮನೆ ಇವನ್ ಕೊಂಡ್ಕೊಂಬರೋದು ಅಂತ ಹೇಳಿ ಅಲ್ಲಲ್ಲಿ ಹಂಗ ಹಾಕಿದೀನಿ. ಇವನ್ ಮನೆಗಾಗ ಒಟ್ಟು ಸಾಕಾಕವಿ. ವಾವ್ ಅತ್ತೆ, ಸೂಪರ್ ಬಿಡಿ ನೀವು. ಈ ತರ ಸಿಟಿಲೆಲ್ಲ ಕೆಮಿಕಲ್ ತರಕಾರಿಗಳನ್ನೆಲ್ಲ ತಿನ್ನೋದ್ರಿಂದ ಆರೋಗ್ಯ ತುಂಬಾನೇ ಹಾಳಾಗುತ್ತೆ. ಈ ತರ ವಿಲೇಜಲ್ಲಿ ನೀವಾಗಿ ಈ ತರ ತರಕಾರಿ ಗಿಡಗಳನ್ನೆಲ್ಲ ಹಾಕೊಂಡು ತರಕಾರಿ ಬೆಳ್ಕೊಂಡು ಊಟ ಮಾಡ್ತಿರಲ್ವಾ, ವಾವ್ ತುಂಬಾನೇ ರುಚಿ ಇರುತ್ತೆ ಊಟ ಅಂತೂ. ಕಣವ, ನಾನು ಎಲ್ಲಿ ಹೊರಗಡೆ ಜಾಸ್ತಿ ಶಾಂತಿಗೆ ಹೋಗಿ ಏನು ಕೊಂಡ್ಕೊಂಡ್ ಬರಲ್ಲ. ಇಲ್ಲ ತ್ವಾಟವ ಈ ಮಂತೇವಿ ಹಿಂಗ್ ಇತ್ಲ ಹಿಂಗ್ ಹಾಕ್ಕೊಂಡು ಅವೇ ಸಾಕಾಕವೆ ಅಂತ ಅವನ್ನೆಯ ಅಡುಗೆ ಮಾಡ್ತೀವಿ. ಏನು ಅಪರೂಪಕ್ಕೆ ಹಿಂಗೆ ಒಣಕೊಂಡು ಹೋದ ಗಿಡಗಳು ಏನು ತರಕಾರಿ ಸಿಗಲ್ಲಲ್ಲ, ಆವಾಗ ಸಂತೆಗೆ ಹೋಗಿ ತರಕಾರಿ ತಗೊಂಬರ್ತೀನಿ ಆಟೆ. ನಮ್ಮ ಇಲ್ಲಿ ತರಕಾರಿ ಸಂತೆಗಂದ್ರೆ ಇಲ್ಲ ಸುತ್ತಮುತ್ತ ಒಳ್ಳೆ ಬೆಳೆಯೋದಲ್ಲ, ಹಂಗಾಗಿ ಈ ಯಾವುದೇ ಔಷಧಿಗಳ್ನ ಏನು ಸಿಂಪಡಿಸಿರಲ್ಲ. ಎಲ್ಲ ಆರೋಗ್ಯವಾಗಿರೋ ತರಕಾರಿಗಳೇ. ಸೀಟುಗಳಿಗೆ ಮತ್ತೆ ಹಾಳಾಗಬಾರ್ದು ಅಂತೇಳಿ ತರಕಾರಿಗಳಿಗೆ ಮತ್ತೆ ಇವನ ಔಷಧಿಗಳನ್ನ ಸಿಂಪಡಿಸ್ತಾರಂತೆ ಕೇಳ್ಪಟ್ಟೆ. ನಾನು ವಾರ್ತೆಗೆಲ್ಲ ತೋರಿಸಿದ್ರು. ಅಯ್ಯೋ ಹೌದತ್ತೆ, ಅದಕ್ಕೆ ಸಿಟಿಲಿ ತರಕಾರಿ ತಗೊಂಬಂದು ಊಟ ಮಾಡೋಕ್ಕೆ ಭಯ ಅಂತ ಶುರು ಆಗ್ಬಿಟ್ಟಿದೆ. ಇವಾಗ ಏನೇನೋ ಕೆಮಿಕಲ್ಸ್ ಎಲ್ಲ ಹಾಕ್ತಾರೆ ಅಂತ ಕೇಳ್ಬಿಟ್ವಾ, ಇವಾಗ ಏನು ತಿನ್ನೋಕ್ಕೂ ಭಯ ಆಗುತ್ತೆ. ಫ್ರೆಶ್ ತರಕಾರಿ ಅಂತ ಹೋಗಿ ತೊಗೊಂಬರ್ತೀವಿ, ನೋಡೋದಕ್ಕೇನೋ ಫ್ರೆಶೇ ಇರುತ್ತೆ, ಆದರೆ ತುಂಬ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರೆ ಅಂತ ಗೊತ್ತಾದ್ಮೇಲಿಂದ ನಂಗಂತೂ ವೆಜಿಟೇಬಲ್ಸ್ ತರಕ್ಕೆ ಭಯ ಆಗ್ತಾ ಇದೆ. ಕಣವ, ಹುಷಾರು. ಸುಮ್ಮನೆ ಅದ್ಯವನ ಔಷಧಿ ಪಾಸ್ತಿ ಎಲ್ಲ ಹಾಕಿರ್ತಾರೆ, ತಿಂದು ಆರೋಗ್ಯ ಕಾಳು ಮಾಡ್ಕೊಂತೀರಿ. ದುಡ್ಡು ಕೊಟ್ಟು ತರಕಾರಿಗಳಿಗೆ ವಿಷಗಳನ್ನೆಲ್ಲ ಹಾಕಿರ್ತಾರೆ, ದುಡ್ಡು ಕೊಟ್ಟು ಅದ್ಯವನ ಮೈ ಒಳಗೆ ವಿಷ ಸೇರ್ಸ್ಕೊಂಡಾಕತಿ. ಒಂದು ಕೆಲಸ ಮಾಡುವರಿ ಇವತ್ತಿ, ಇಲ್ಲೇ ನಮ್ಮ ತೋಟಕ್ಕೆ ಬೆಳೆದಿರೋ ತರಕಾರಿಗಳು ಅವು ಇವು ಎಲ್ಲ ಸುಮ್ಮನೆ ಇಲ್ಲೇ ತಗೊಂಡು ಹೋಗ್ಬಿಡು. ಇಲ್ಲೇ ತಗೊಂಡು ಹೋಗಿ ಅಡುಗೆ ಮಾಡ್ಕೊಂಡು ಸುಮ್ಮನೆ ಅಲ್ಲೇ ಇವನ ಔಷಧಿಗಳನ್ನೆಲ್ಲ ಹಾಕಿರೋನೆಲ್ಲ ತಿಂದ್ಬಿಟ್ಟು ಆರೋಗ್ಯ ಯಾಕೆ ಹಾಳು ಮಾಡ್ಕೊಂತೀರ? ವಾರದಾಗ ಒಂದ್ಸಲಿ ಬರ್ರಿ, ಗಾಡಿಗೆ ಬಂದ್ಬಿಟ್ಟು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಹೋಗಿ. ಹಂಗ ಒಂದು 6 ಗಂಟೆ ಮಾಡ್ಕೊಂಡು ತಿನ್ಬೋದು. ಇಲ್ಲೊಂದು ರೋಗ್ ಬರ್ತಿರ್ತಾವಲ್ಲ ಅವಾಗ ಕೊಟ್ಕೊಡ್ತೀನಿ ತಗ. ಸುಮ್ಮನೆ ಯಾಕೆ ಹೇಳು? ಅದೇನೋ ಅಂತಾರಲ್ಲ, ದುಡ್ಡು ಕೊಟ್ಬಿಟ್ಟು ಕಾಯಿಲೆ ಬರ್ಸ್ಕೊಳೋದು ಅಂತಂದು ಹಂಗೆ ಕತೆ ಆಗೋಕತ್ತ ಆಮೇಲೆ. ಅತ್ತೆ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಊರಿಂದನೇ ಎಲ್ಲ ತಗೊಂಡೋಗಿ 1 ವಾರಗಟ್ಟಲೆ ಇಟ್ಕೊಂಡು ಅಡುಗೆ ಮಾಡ್ಕೋಬೋದು. ಹಂಗಾಗಿ ನಾನು ಇಲ್ಲಿಂದನೇ ಎಲ್ಲ ತರಕಾರಿನ ತಗೊಂಡೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಅಲ್ಲಿ ತಗೊಳ್ಳೋದಕ್ಕೆ ನಂಗೆ ನಂಬಿಕೆನೇ ಇಲ್ಲ, ಇನ್ನು ಯಾವ ಥರ ಏನು ಎಫೆಕ್ಟ್ ಆಗುತ್ತೋ ಬಾಡಿಗೆ ಅಂತಂದು ನಾನು ಯೋಚನೆ ಮಾಡ್ತಾ ಇದ್ದೆ. ಇವಾಗ ನೀವೇ ಹೇಳಿದ್ರಲ್ವಾ, ನೀವು ಹೇಳಿದ ಐಡಿಯಾ ತುಂಬ ಚೆನ್ನಾಗಿದೆ. ಈ ಥರನೇ ವಾರಕ್ಕೊಂದ್ಸಲಿ ಬಂದುಬಿಟ್ಟು ವೆಜಿಟೇಬಲ್ಸ್ ಎಲ್ಲ ಇಲ್ಲಿಂದನೇ ತೊಗೊಂಡು ಹೋಗ್ಬಿಡ್ತೀನಿ. ಭಾಳ ಒಳ್ಳೇದು ನೋಡು, ಸುಮ್ಮನೆ ಮಾಡು. ಸರಿ ಅತ್ತೆ, ಹಾಗೆ ಮಾಡ್ತೀನಿ. ಸರಿ ಬಾ ಇನ್ನ ನಾನು ಏನೇನು ಹಾಕಿದ್ದೀನಿ ಗಿಡಗಳನ್ನ. ನಮ್ಮ ಹಿತ್ಲು ತೋಟ ನೀನು ನೋಡಿಲ್ಲಲ್ಲ, ಹೆಂಗೈತಿ ಅಂತ ನೋಡ್ಬಂತಿ. ಹೌದಾ ಅತ್ತೆ, ನಾನು ನಿಮ್ಮ ಮನೆ ಸುತ್ತಮುತ್ತ ಇರೋದೆಲ್ಲ ಇದು ಯಾರೋ ಬೇರೆಯವ್ರದಿರ್ಬೇಕು ಅಂತ ಅನ್ಕೊಂಡಿದ್ದೆ, ನನ್ಗೆ ಗೊತ್ತೇ ಇರಲಿಲ್ಲ. ನಮ್ದೇ ಕಣವ,
ಯಾರು ಬೇರೆ ಹಾಕೋತೆ ನಮ್ಮ ಅಪ್ಪರ ಅಪ್ಪರುಗಳು ಅವಾಗೆಲ್ಲ ಈ ತೋಟಗಳು ಮನೆ ಹಿತ್ಲುಗಳು ಜಾಗಗಳು ಎಲ್ಲ ಅವರಂತೆಯ ಮಾಡ್ಕೊಂಡ್ರದು ಅಜ್ಜಂದ್ರ ಕಾಲಗಳದು ಜಾಗ ಇದೆಲ್ಲ ಇದನ್ನೆಲ್ಲ ಮತ್ತೆ ಅಲ್ಲಿ ಇಲ್ಲಿ ಮತ್ತೆ ಹಂಗೆ ಖಾಲಿ ಬಿಡೋದು ಅಂತ ಹೇಳಿ ನಾನು ಹಿಂಗೆ ಕೊಯ್ ತೋಟದಂಗೆ ಹಿಂಗೆ ಅಲ್ಲಿ ಇಲ್ಲಿ ಅಡಿಕೆ ಗಿಡಗಳು ಹಿಂಗೆ ತೆಂಗಿನ ಮರಗಳನ್ನ ಹಾಕಿ ಹಿಂಗೆ ನೋಡ್ಕೊಂತದೀನಿ. ಸುಮ್ಮನೆ ಖಾಲಿ ಬಿದ್ದೊಟ್ಟು ಪಾಳು ಬಿದ್ದಂಗೆ ಆಕತಿ. ಭೂಮಿ ಈಗಿನ ಕಾಲದಾಗೆ ಸಿಗೋದೆ ಕಷ್ಟ ಆಗೈತಿ. ಇರೋ ಭೂಮಿಗಾದ್ರೆ ಏನಾರು ಬೆಳಕಬೇಕಲ್ಲ, ಖಾಲಿ ಬಿಟ್ಟಿರೋದು ಏನು ಪ್ರಯೋಜನಕ್ಕೆ ಬರ್ತೈತಿ. ಈಗ ಭೂಮಿ ಸಿಗೋದೆ ಕಷ್ಟ ಅಲ್ಲವ, ಹಂಗಾಗಿ ಸಿಕ್ಕಿರೋದ್ರಲ್ಲಿ ಏನಾರ ಮಾಡ್ಕೋಬೇಕು ಅಂತೇಳಿ ನಾನು ಹಿಂಗೆ ಖಾಲಿ ಬಿಡ್ಲಾರ್ದೆ ಹಿಂಗೆ ತರಕಾರಿಗಳು ಗಿಡಗಳು ಮರಗಳು ಹಿಂಗೆ ಹಾಕಿ ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಯ್ಯೋ ಅತ್ತೆ, ಇದು ತುಂಬಾ ಒಳ್ಳೇದೇ ಕೆಲಸ. ಎಷ್ಟೋ ಜನಕ್ಕೆ ಈ ತರ ಎಲ್ಲ ಮಾಡಬೇಕು ಬೆಳ್ಕೋಬೇಕು ಅಂತ ಆಸೆ ಇರುತ್ತೆ, ಆದ್ರೆ ಅವರಿಗೆ ಭೂಮಿ ತಗೊಳ್ಳೋ ಅದೃಷ್ಟನೇ ಇರಲ್ಲ, ಆಮೇಲೆ ಅವರಿಗೆ ಜಾಗನೂ ಇರಲ್ಲ. ನಿಮ್ಗೆ ಎಲ್ಲಾ ತರದ ಅನುಕೂಲ ಇದೆ, ನೀವು ಮಾಡಿರೋದು ತುಂಬಾ ಒಳ್ಳೆ ಕೆಲಸ. ಯೋನ ಕಣವ, ನನಗೆ ಈ ಇರೋದ್ರಲ್ಲೇ ಯೋನಾರ ಮಾಡ್ಕೊಂಡು ಹೋಗ್ಬೇಕು, ಅವನ್ನ ಖಾಲಿ ಮಾತ್ರ ಬಿಡಬಾರ್ದು, ಹಾಳು ಮಾಡಬಾರ್ದು ಅನ್ನೋದೇ ನಂದಿದು. ಹಂಗೆ ಎಲ್ಲೆಲ್ಲಿ ಜಾಗ ಸಿಕ್ಕಿರೋದು ಮನೆ ಸುತ್ತಮುತ್ತ ಐತೆ ನಮ್ದು ಅನ್ನೋದು. ಹಂಗಾಗಿ ನಾನು ಏನೇನು ಮಾಡ್ಬೇಕು ಅದರಲ್ಲಿ ಅಂತ ಅನ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾ ಇದೀನಿ. ಅತ್ತೆ, ನನಗೆ ನಿಮ್ಮನ್ನು ನೋಡಿ ತುಂಬ ಖುಷಿ ಆಯ್ತು. ನೀವು ಈ ಥರ ಎಲ್ಲ ಕೈತೋಟ ಮಾಡಿರೋದು ನಂಗೆ ಭಾಳ ಖುಷಿ ಆತತ್ತೆ. ನನಗೂ ಆಸೆ ಇದೆ ಈ ಥರ ಮಾಡಬೇಕು ಅಂತ. ನಾನು ಸುರೇಶ್ಗೆ ಹೇಳ್ತಾ ಇರ್ತೀನಿ, ಎಲ್ಲಾದರೂ ಈ ಥರ ಜಾಗ ತಗೊಳ್ಳಿ, ನಾವು ತೋಟ ಮಾಡೋಣ, ಮನೆ ಕಟ್ಟೋಣ ಅಲ್ಲಿ ಆ ಥರ ಅಂತ ಹೇಳ್ತಾ ಇರ್ತೀನಿ. ಅವರೂ ಇವಾಗ ಎಲ್ಲಿ ಜಾಗ ಸಿಗ್ತಾ ಇಲ್ಲ ರೇವತಿ ತಗೊಳ್ಳೋಕ್ಕೆ. ಇವಾಗ ಯಾರೂ ಜಾಸ್ತಿ ಈ ಥರ ಮಾರಾಟ ಮಾಡ್ತಾ ಇಲ್ಲ. ಮಾರಾಟ ಮಾಡ್ತಾರೆ, ಅದು ನಮಗೆ ಬೇಡದಿರೋ ಜಾಗದಲ್ಲಿ ಇರುತ್ತೆ. ಹಂಗಾಗಿ ನಮ್ಗೆ ಬೇಕಾಗಿರೋ ಜಾಗದಲ್ಲಿ ಇವಾಗ ಭೂಮಿಗಳೇ ಸಿಗ್ತಾ ಇಲ್ಲ ಅತ್ತೆ. ನನಗೂ ಈ ಥರ ಆಸೆ ಇದೆ ಮಾಡಬೇಕು ಅಂತ. ಆದರೆ ಮುಂದೊಂದು ದಿನ ನೋಡೋಣ, ಅದೃಷ್ಟ ಇದ್ದರೆ ನಾನು ಈ ಥರ ಒಂದು ಯಾವುದಾದ್ರೂ ಖಾಲಿ ಜಾಗ ತಗೊಂಡು ಈ ಥರ ತೋಟ ಈ ಥರ ಗಿಡ ಮರಗಳನ್ನೆಲ್ಲ ಬೆಳೆಸ್ಬೇಕು ಅಂತ ನನಗೂ ಆಸೆ ಇದೆ. ಒಳ್ಳೇದೇ ಕಣವ, ಒಳ್ಳೆ ಕೆಲಸನೇ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಂಡ್ರು ಅದೇ ಅಕ್ಕತ್ತಾಗ ಒಳ್ಳೇದು. ಭೂಮಿ ತಗೊಂಡ್ರು ಈ ಗಿಡ ಮರಗಳನ್ನ ಹಾಕೋದು ಈ ತರ ಕೆಲಸ ಭಾಳ ಒಳ್ಳೇದು. ಮಾಡಿ ಇನ್ನು ಆಸೆ ಕನ್ಸಂತೆಯ ಇನ್ನು ಆಸೆ ಕನ್ಸೆಲ್ಲ ನೆರವೇರಿ. ಆ ದೇವ್ರು ನಿಂಗೆ ಒಳ್ಳೇದು ಮಾಡ್ರಿ. ನಿಮ್ಮ ಆಶೀರ್ವಾದ ಅತ್ತೆ. ನೀವು ಈ ಥರ ಆಶೀರ್ವಾದ ಮಾಡಿದರೆ ಯಾರಿಗೂ ಗೊತ್ತು, ಅದೃಷ್ಟ ಬೇಗನೆ ಬರ್ಬೋದು, ನೆರವೇರ್ಬೋದು. ಆಗ್ಲಿ ತಗೊಳವ, ನನ್ನ ಆಶೀರ್ವಾದ ಅಂತೆ ನಿನಗೆ. ನೀನು ಅನ್ಕೊಂಡಿರೋ ಕೆಲಸ ಬೇಗ ಆಗ್ಲಿ, ಅದೇ ನೀನು ಮಾಡ್ಬೇಕು ಅಂತಿದೆ ಎಲ್ಲಗಳು ನೆರವೇರ್ಲಿ ತಗ. ಹೌದಾ ಅತ್ತೆ, ಥ್ಯಾಂಕ್ಸ್ ಅತ್ತೆ. ಬರವರೈತಿ, ಇಲ್ಲೊಂದು ಪ್ಯಾಲೆನ್ ಮರ ಹಾಕಿದೀನಿ, ಭಾರಿ ಚೆನ್ನಾಗೈತಿ, ಬೇಕಾದ್ರೆ ಕಿತ್ಕೊಂಡ್ ತಿನ್ನಂತಿ. ಹೌದಾ ಅತ್ತೆ, ನಡೀರಿ ನಾನು ನೋಡ್ತೀನಿ. ಎಷ್ಟು ಚಂದ ಅಲ್ವಾ ಅತ್ತೆ, ಈ ಥರ ಎಲ್ಲ ಗಿಡ ಹಾಕ್ಕೊಂಡು ಅವುಗಳೆಲ್ಲ ಹೇಗಿದೆ ಅಂತ ನೋಡ್ಕೊಂಡು ಹಿಂಗೆಲ್ಲ ಓಡಾಡ್ಕೊಂಡಿದ್ರೆ ಒಂಥರ ಮನ್ಸಿಗೇನೋ ಖುಷಿ ಅಲ್ವೇನತ್ತೆ? ಕಣವ, ಮನ್ಸು ಮಧ್ಯೆ ನೆಮ್ಮದಿ ಇಲ್ಲ ಅಂದ್ರೂ ಗಿಡ ಮರಗಳ ಜೊತೆ ಮನುಷ್ಯರಿಗೆ ನೆಮ್ಮದಿ ಇದ್ದೇ ಇರ್ತತಿ. ಹೌದು ಅತ್ತೆ, ಅದೇನೋ ನಿಜ. ಮನ್ಸಿಗೆ ಎಂಥದೇ ಕಷ್ಟ ಆಗಿದ್ರು ಈ ಥರ ಗಿಡ ಮರಗಳ ಮಧ್ಯೆ ನಾವು ಅವುಗಳ ಜೊತೆ ಬೆರಿತಾ ಇದ್ರೆ ಮನ್ಸಿಗೆ ಎಷ್ಟು ಸಮಾಧಾನ ಅನ್ಸುತ್ತೆ. ಕಣವ, ನೋಡವ, ಅದೇ ಪ್ಯಾರ್ಲೆನಿನ್ ಮರ. ನಿಂಗೆ ಬೇಕಲ್ಲ, ಕಿತ್ಕೊಡ್ಲೇನು, ತಿಂತೀಯ? ಅಯ್ಯೋ ಅತ್ತೆ, ಈಗೇನು ಬೇಡ ಬಿಡಿ, ಆಮೇಲೆ ಕಿತ್ಕೊಂಡ್ರಾಯ್ತು. ಈಗೇನು ನಾನು ಸದ್ಯಕ್ಕೆ ತಿನ್ನೋದಿಲ್ಲ, ಆಮೇಲೆ ನೋಡೋಣ. ಅಯ್ಯೋ, ಬಾಳ್ ರುಚಿ ಇಟ್ಕೊಳವ, ಬಾಳ್ ಸಿಹಿ ಹಣ್ಣು. ಒಂದ್ ತಿನ್ನೋಳು, ಹಂಗೆ ಬೆಲ್ ಇದ್ದಂಗೈತಿ. ನೀನು ತಿಂದಿರಕ್ಕೆ ಇಲ್ಲ ಸಿಪ್ಪೆಗೆ ಅಂತ ಚೆನ್ನಾಗೈತೆ ಹಣ್ಣು. ಹೌದಾ ಅತ್ತೆ? ಹಾಗಿದ್ರೆ ಆಮೇಲೆ ಮಂಜು ಹತ್ರ ಮರ ಹಚ್ಚಿ ಕೀಳೋಣಂತೆ ಬಿಡಿ ಅತ್ತೆ. ಇವಾಗೇನು ಬೇಡ, ನಾನು ಇವಾಗ ಸದ್ಯ ತಿನ್ನೋದಿಲ್ಲ. ಆಮೇಲೆ ಮಂಜು ಮತ್ತು ಪ್ರವೀಣ ಇಬ್ಬರು ಸೇರಿ ಹರಿತಾರೆ ಬಿಡಿ. ಅವ್ರಿಗೂ ಒಂಥರ ಏನೋ ಖುಷಿ ಆಗುತ್ತೆ ಹಣ್ಣು ಕೀಳೋದು ಅಂದರೆ. ನಮ್ಮ ಪ್ರವೀಣಗೆ ಈ ಥರದ್ದೆಲ್ಲ ಏನೂ ಗೊತ್ತಿಲ್ಲಲ್ಲ, ಅವನು ಈ ಥರ ಎಲ್ಲ ಖುಷಿ ಪಡ್ತಾನೆ ಹಣ್ಣು ಕೀಳೋದು ಅಂದರೆ. ಅಯ್ಯೋ, ಅದೇನು ಕೀಳೋದೇನು ದೊಡ್ಡದೇನವ, ಈ ತಿಂತಿ ಅಂತ ಹೇಳಿ ಕಿತ್ಕೊಡ್ತೀನಿ. ಅಯ್ಯೋ ಅತ್ತೆ, ಬೇಡ ಬಿಡಿ. ಅತ್ತೆ, ಇದೆಲ್ಲ ನಿಮ್ದೇನಾ? ಇಷ್ಟೊಂದು ದೊಡ್ಡ ತೋಟ ಎಲ್ಲ ಮಾಡಿದ್ದೀರಾ? ನಾನು ಬರೇ ಇತ್ಲು ತೋಟ ಅಷ್ಟೇ ಅನ್ಕೊಂಡಿದ್ದೆ. ಇದು ಎಷ್ಟು ದೊಡ್ಡದಾಗಿದೆ ತೋಟ. ಇಲ್ಲಿ ಕಣವ, ಎಲ್ಲ ನಮ್ದೇ ಅಲ್ಲ. ಅಲ್ಲಿಂದ ಅತ್ಲಿಗೆ ಏನು ಗಿಡಗಳನ್ನ ಹಾಕಿದ್ದೀನಲ್ಲ, ಅಲ್ಲಿಂದ ಈ ಕಡೆಗೆ ನಮ್ದು, ಅದು ಇನ್ನೊಬ್ರದ್ದು ಬೇರೆಯವ್ರದ್ದು. ಅವರು ಹಂಗೆ ನಮ್ಮಂಗೆ ಹಿಂಗೆ ಇತ್ಲು ತೋಟ ಕೈ ತೋಟ ಮಾಡ್ಕೊಂಡಾರ. ಎಲ್ಲರೂ ಮಾಡ್ಕೊಂಡಾರ, ಹಂಗೆ ಒಂದಕ್ಕೊಂದು ಕೂಡ್ಕೊಂಡ ವಾಟೆ. ನಾವು ಯಾರೇನು ಬೇಲಿ ಹಾಕಿಲ್ಲ, ಹಿಂಗೆ ದಿಬ್ಗಳು ಹಾಕ್ಕೊಂಡಿವಲ್ಲ, ಹಂಗಾಗಿ ಆ ಕಡೆದು ಅವ್ರದ್ದು ದಿಬ್ ಕಾಣ್ತತ್ತಲ್ಲ, ಅದು ಆ ಕಡೆದು ಬೇರೆಯವ್ರದ್ದು, ಆ ಕಡೆಯಿಂದ ಈ ಕಡೆ ನಮ್ದು.
ಓ ಹೌದಾ, ಎಲ್ಲರೂ ಮಾಡ್ಕೊಂಡಿದ್ದಾರೆ ಅಲ್ವಾ ಅತ್ತೆ? ಎಷ್ಟು ಪುಣ್ಯವಂತರು ಹಳ್ಳಿಲಿರೋರು. ಈ ಥರ ಎಲ್ಲ ಅವ್ರದ್ದೇ ಆದ ಆಸೆ ಕನಸುಗಳನ್ನೆಲ್ಲ ಮಾಡ್ಕೋಬೋದು ಅವ್ರದ್ದೇ ಆದ ಜಾಗದಲ್ಲಿ. ಎಷ್ಟು ಚೆನ್ನಾಗಿರುತ್ತೆ. ಬೇಕಾದ ಗಿಡ ಹಾಕ್ಕೊಂಡು ಈ ಗಾಳಿ, ಈ ಗಿಡ ಮರ, ವಾವ್, ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ ಹಳ್ಳಿಲಿರೋರ್ದು. ಕಣವ, ಅದೇನೋ ಸರಿನೀಯ. ಹಳ್ಳಿಲಿ ಜಾಗನ ಭೂಮಿನ ಪಡೆದಿರೋದೇ ಪುಣ್ಯವಂತರು. ಈಗೆಲ್ಲ ಈಗಿನ ಕಾಲದರೆಲ್ಲ ಕೆಲವೊಬ್ರೆಲ್ಲ ಅಜ್ಜಂದ್ರು ತಾತರು ವಯಸ್ಸಾದರು ಹೋಗ್ಬಿಟ್ರು ಅಂತೇಳಿ ಮಕ್ಳುಗಳು ಅಲ್ಲಿ ಇಲ್ಲಿ ಸೇರ್ಕೊಂಡಿರ್ತಾರೆ ಕೆಲಸದಾಗೆ. ಈ ಆಸ್ತಿ ಎಲ್ಲ ಮಾರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಹೆಂಗ್ ಗೊತ್ತು ಪಾಪ ಎಷ್ಟು ಕಷ್ಟಪಟ್ಟು ವಯಸ್ಸಾದರ ಆಗಿನ ಕಾಲದ ಅಜ್ಜಂದ್ರುಗಳು ಆಸ್ತಿ ಮಾಡಿರ್ತಾರೆ ಅಂತಂದು. ಈಗ ಈ ತರ ಎಲ್ಲ ಹೊರಗಡೆ ಭೂಮಿ ಕೊಳ್ಕೊಳಕತ್ತೇನವ, ಅದನ್ನ ಯೋಚನೆನೇ ಮಾಡೋದಿಲ್ಲ. ಈಗಿನ ಹುಡುಗರುಗಳು ಮಾರ್ಕೊಂಡ್ಬಿಡ್ತಾರೆ. ಆ ಭೂಮಿನ ಮತ್ತೆ ಕೊಂಡ್ಕೊಳಕ್ ಹೋದ್ರೆ ಸಿಗೋದೇ ಇಲ್ಲ ಅನ್ನೋದು ಗೊತ್ತೇ ಇರಲ್ಲ ಅವಕ್ಕೆ. ಅದೇನಾರ ಒಂದು ಹಿಂಗೆ ಊರುಗಳ ಭೂಮಿಗಳಿದ್ರೆ ನೋಡಿ, ಹಿಂಗೆ ಯಾವಾಗ ಬೇಕಾದ್ರೆ ಹಿಂಗೆ ಗಿಡ ಮರಗಳನ್ನ ಹಾಕ್ಯಂಡು ಬೆಳೆಸ್ಬೋದು. ಅವ್ರಿಗೂ ಅಜ್ಜಂದ್ರ ಕಾಲದ ಆಸ್ತಿ ಉಳಿಸ್ಕೊಂಡಂಗೆ ಆಕತಿ. ಅವ್ರ ಮಕ್ಳಿಗೂ ನಮ್ಮ ಅಜ್ಜಂದ್ರಿಗೆ ಮಾಡಿದ್ರು ನಾವು ಮಾಡ್ಕೊಂಡು ಹೋಗ್ಬೋದು ಅನ್ನೋದನ್ನ ಹೇಳ್ಕೊಟ್ಟಂಗೆ ಆಕತಿ. ಏನ್ ಮಾಡ್ತಾರೆ ಈಗಿನ ಕಾಲದವ್ರು? ಅಜ್ಞಾರು ಮಾಡ್ಯಾರು ಊರಾಗಿದ್ದ ಸುಮ್ಮನೆ ಪಾಳು ಬಿಡತಿ ಅಂತಾರೆ, ಮಾರ್ಬಿಡ್ತಾರೆ. ಈಗ ಮಾಡಾರ ಈಗಿನ ಕಾಲದವ್ರು ಕೈಲಾಗಲ್ದಾರ ಅಂತಾರ, ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಹೌದತ್ತೆ, ನೀವು ಹೇಳೋದೇನು ನಿಜನೇ. ಆದರೆ ಈಗ ಸ್ವಲ್ಪ ಜನಕ್ಕೆ ಬುದ್ಧಿ ಬಂದಿದೆ. ಈ ಥರ ಏನಾದರೂ ಭೂಮಿ ಇದ್ದರೆ ಈಗ ಯಾರೂ ಮಾರೋದಕ್ಕೆ ಮುಂದಾಗೋದಿಲ್ಲ. ಎಲ್ಲರೂ ಅಲ್ಲಿ ಏನಾದರೂ ಒಂದು ಈ ಥರ ತೋಟ ಕಟ್ಟೋದು, ಈ ಥರ ಮನೆ ಕಟ್ಸೋದು ಏನಾದರೂ ಮಾಡ್ಕೊಂಡ್ಬಿಡ್ತಾರತ್ತೆ. ಇವಾಗ ಸ್ವಲ್ಪ ಜನ ಬುದ್ಧಿವಂತರ ಆಗಿದ್ದಾರೆ. ಇವಾಗ ಈ ಥರ ಸಿಕ್ಕರೆ ಸಾಕು ಅಂತ ಕಾಯ್ತಾ ಇದ್ದಾರೆ. ಎಲ್ಲೋ ಕೆಲವೊಬ್ಬರು ಮಾಡೋಕ್ಕಾಗಲ್ಲ ಅನ್ನೋರು ಈ ಥರ ಮಾರ್ಕೊತಾರೆ ಅಷ್ಟೇ. ಕಣವ, ಈಗಂತೂ ತುಂಬಾ ಜನ ಸಿಟಿಯಿಂದ ಬಂದು ದುಡ್ಡಿರೋರು ಒಳ್ಳೆಗಿರೋ ಜಾಗಗಳನ್ನ ಕೇಳ್ತಾರೆ ಕೊಂಡ್ಕೊಳಕ್ಕೆ. ಎಲ್ಲಿ ತೋಟಗಳು ಖಾಲಿ ಅದಾವೆ ಮಾರಾಟಕ್ಕಿಟ್ಟಾರ ತಗೋಬೇಕು ಅಂತ ಕೇಳ್ಕೊಂತ ಬರ್ತಾರೆ. ನೋಡು, ದುಡ್ಡಿರೋ ಶ್ರೀಮಂತರುಗಳು ಸಿಟಿಯಾಗಿರೋರು ಸಿಟಿ ಬಿಟ್ಬಿಟ್ಟು ಒಳ್ಳೆಗಿರೋ ಜಾಗ ಕೊಂಡ್ಕೊಳಕ್ಕೆ ಓಡಾಡ್ತಾರೆ. ಹೌದತ್ತೆ, ಇವಾಗೆಲ್ಲರೂ ಕೊನೆ ಜೀವನನಾದ್ರೂ ಒಳ್ಳೆ ಗಾಳಿ ಬೆಳಕು ಜೊತೆ ಕಳೆಬೇಕು ಅಂತ ಇಷ್ಟಪಡ್ತಾರೆ. ಸಿಟಿಲಿ ಈ ಪೊಲ್ಯೂಷನ್ನು, ಈ ಕೆಮಿಕಲಿಂದ ಬದುಕ್ತಾ ಇರೋ ಜನಗಳೆಲ್ಲ ಸಾಕಾಗೋಗ್ಬಿಟ್ಟಿದೆ ಅವ್ರಿಗೂ. ದಿನ ಈ ವಾಹನಗಳು ಧೂಳು ಗಾಳಿ, ಒಂದು ಒಳ್ಳೆ ಫ್ರೆಶ್ ಆಗಿ ಗಾಳಿನೂ ಸಹ ಸಿಗೋದಿಲ್ಲ ಅಲ್ಲಿ. ಹಾಗಾಗಿ ಏನು ಮಾಡ್ತಾರೆ ಜನ, ಕೊನೆ ದಿನಗಳನ್ನ ಈ ಥರ ಫ್ರೆಶ್ ಗಾಳಿ ಮಧ್ಯೆ ಕಳಿಬೇಕು ಅಂತ ತುಂಬ ಜನ ಇಷ್ಟಪಡ್ತಾರೆ. ಹಾಗಾಗಿ ಆಮೇಲೆ ಈ ಜೀವನದಲ್ಲಿ ಒತ್ತಡವಾದ ಬದುಕು, ಕೆಲಸಗಳ ಜಂಜಾಟ, ಈ ಸಿಟಿಲಿ ಬದುಕೋದೇ ಮೈಂಡು ಒಂಥರ ಹೆಂಗಿರುತ್ತೆ ಅಂದರೆ ಅವರಿಗೆ ಒತ್ತಡದ ಜೀವನ ಆಗ್ಬಿಟ್ಟಿದೆ. ಹಿಂಗೆ ಹಳ್ಳಿಲಿ ಏನಾದರೂ ಜಾಗ ತಗೊಂಡು ಈ ಥರ ಗಿಡ ಮರಗಳ ಮಧ್ಯೆ, ಒಳ್ಳೆ ಗಾಳಿ ಮಧ್ಯೆ, ಈ ನೇಚರ್ ಮಧ್ಯೆ ಜನ ಸ್ವಲ್ಪ ಸ್ಟ್ರೆಸ್ನ, ಒತ್ತಡನ ಕಡಿಮೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಥರ ಹಳ್ಳಿಲಿ ಜಾಗ ತಗೊಂಡು ಈ ಥರ ಎಲ್ಲ ತೋಟ ಹೊಲ ಮನೆ ಎಲ್ಲ ಮಾಡಬೇಕು ಅಂತ ತುಂಬ ಇಷ್ಟಪಡ್ತಾರೆ. ಇವಾಗ ತುಂಬ ಜನ ಇವಾಗ ಅದೇ ಥರ ಮಾಡ್ತಾ ಇದ್ದಾರೆ. ಅದು ಒಂಥರ ಒಳ್ಳೆ ಕೆಲಸನೇ ಬಿಡು. ಮತ್ತೆ ದಿನ ಅಂತ ಸಿಟಿಗಳಾಗಿರಕತ್ತಿ. ಗಿಡ ಮರಗಳ ಮಧ್ಯೆನೂ ಮನುಷ್ಯ ಬದುಕಬೇಕು. ಹೌದತ್ತೆ, ಅದಕ್ಕೆ ನಾನುವೇ ಆ ಥರ ಪ್ಲಾನಲ್ಲಿ ಇದ್ದೀನಿ. ನೋಡೋಣ, ನೀವು ಹೇಳಿದಿರಲ್ವಾ, ನನ್ನ ಆಸೆ ಕನಸು ಬೇಗ ನೆರವೇರಲಿ. ನೆರವೇರ್ತದ ಬಾಬಾ. ಅಯ್ಯೋ ಅತ್ತೆ, ಎಷ್ಟೊಂದು ಮಾವಿನಕಾಯಿ ಕೈಗೇನೆ ಸಿಗುತ್ತೆ, ಇದೇನು ಇಷ್ಟೊಂದು ಬಿಟ್ಬಿಟ್ಟಿದೆ. ವರ್ಷನೂ ಹಿಂಗೆಯ. ಈಗ ಒಂದು ಮಾವಿನ ಮರ ಒಂದು 5-6 ಮೂಟೆ ಒಟ್ಟು ಮಾವಿನಕಾಯಿ ಕೊಡ್ತತ್ ನೋಡು. ನಾನಂತರೂ ಏನು ಮಾಡ್ತೀನಿ ಅಂದರೆ ಎಲ್ಲ ಕಿತ್ಬಿಟ್ಟು ಚೆನ್ನಾಗಿ ಯೋಚಿಸ್ಬಿಟ್ಟು ಉಪ್ಪಿಂದ ನೀರನ್ನ ನೆನೆಸ್ಬಿಟ್ಟು ಒಣಗಿಸ್ಬಿಟ್ಟು ಈ ಒಂದು ವರ್ಷಕ್ಕಾಗ ಒಟ್ಟು ಈ ಹಂಗೆ ಉಪ್ಪು ಖಾರ ಮಸಾಲೆ ಹಾಕಿ ಈ ಒಣ ಉಪ್ಪಿನಕಾಯಿ ಥರ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀನಿ. ಈ ಮುದ್ದೆಗೆ ನೆನೆಸಿ ಚೆನ್ನಾಗಿರ್ತದೆ ಅವಾಗ ಅಂತಂದು. ಹೌದಾ ಅತ್ತೆ, ಹಾಗಿದ್ರೆ ನನಗೂ ಮಾಡಿಕೊಡಿ, ನಾನು ತಗೊಂಡೋಗ್ತೀನಿ. ಅಯ್ಯೋ, ಆ ಉಪ್ಪಿನಕಾಯಿ 2 ದಿನಕ್ಕೆ ಆಗಕ್ಕಿಲ್ಲ. ಈಗ ಸದ್ಯಕ್ಕೆ ಹಂಗೇನೆ ಮಾವಿನಕಾಯಿ ಹೆಚ್ಚಿಬಿಟ್ಟು ಏನೊಂದು ವಾರಕ್ಕಾಗುವಷ್ಟು ಹಸಿ ಉಪ್ಪಿನಕಾಯಿ ಮಾಡ್ಕೊಡ್ತೀನಿ. ತಗೊಂಡೋಗಿ ಭಾರಿ ಚೆನ್ನಾಗಿರ್ತತಿ. ಆಮೇಲೆ ಈ ಮಾವಿನಕಾಯಿ ಚೆನ್ನಾಗಿ ಒಣಸ್ಬೇಕಲ್ಲ, ಅದನ್ನ ಬಿಸಿಲಿಗೆ ಚೆನ್ನಾಗಿ ಒಣಕ್ಕೊಬೇಕು. ಆಮೇಲೆ ಅದಕ್ಕೆ ಉಪ್ಪು ಖಾರ ಹಾಕ್ಬೇಕು. ಆಮೇಲೆ ಅದು ಕೆಡಕ್ಕಿಲ್ಲ, 1 ವರ್ಷ ಆದ್ರೂ ಅದನ್ನ ಮಾಡಿ ರೋಂಗ್ ಯಾವಾಗಾರ ಬರ್ತಾಳಲ್ಲ, ಆಮೇಲೆ ನೀನೆಲ್ಲ ವಾರಕ್ಕೊಂದ್ಸಲ ಬರ್ತೀನಿ ಅಂದಲ್ಲ, ಅವಾಗ ಕೊಟ್ಟು ಕಳಿಸ್ತೀನಿ. ಈಗ ಹಂಗೆ ಹಸಿ ಖಾರದ ಉಪ್ಪಿನಕಾಯಿ ಮಾಡ್ಕೊಡ್ತೀನಿ, ತಗೊಂಡೋಗಂತಿ. ತಗ. ಸರಿ ಅತ್ತೆ, ಆಯಿತು, ಹಾಗೆ ಮಾಡಿ. ಅತ್ತೆ, ನನಗೆ ನೀವು ಈ ಥರ ಎಲ್ಲ ಮಾಡಿರೋದನ್ನ ನೋಡಿ ನನಗೆ ಈ ಜಾಗ ಬಿಟ್ಟು ಹೋಗಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ನಾನು ಇಲ್ಲೇ ಇದ್ಬಿಡ್ಲಾ ಅಂತ ಅನಿಸ್ತಾ ಇದೆ. ಇರೋ ಅದಕ್ಕೇನು
ಯಾರು ಬೇಡ ಅಂದ್ರು? ಇದು ನಿನ್ ಮನೆನೆಯ. ನೀನ್ ಯೋಸ್ ದಿನ ಬೇಕಾದ್ರೂ ಇರ್ಬೋದು, ಇಲ್ಲೇ ಇದ್ರು ಯಾರು ಬೇಡ ಅನ್ನಕ್ಕಿಲ್ಲ. ಅಯ್ಯೋ ಅತ್ತೆ, ಅದೇನೋ ಕೇಳೋಕೆ ಚೆನ್ನಾಗಿದೆ, ಇರೋಕ್ಕೂ ಚೆನ್ನಾಗಿದೆ. ಆದರೆ ನಮ್ಮದೇ ಆದ ಜವಾಬ್ದಾರಿಗಳನ್ನ ಹೊತ್ಕೊಂಡಿದ್ದೀವಲ್ವಾ, ಹಾಗಾಗಿ ನಾವು ಹೋಗಲೇಬೇಕಾಗುತ್ತೆ, ಮಾಡಲೇಬೇಕಾಗುತ್ತೆ. ನೋಡೋಣ, ಮುಂದೊಂದು ದಿನ ನಾನು ಎಲ್ಲ ನಿಮ್ಮ ಥರನೇ ಇಲ್ಲೇ ಎಲ್ಲೆಲ್ಲ ಜಾಗ ತೊಗೊಂಡ್ಬಿಟ್ಟು ನೀವೇನೇನು ಮಾಡಿದ್ದೀರಲ್ವಾ ಅದೇ ಥರನೇ ನಾನು ಗಿಡ ಮರ ಎಲ್ಲ ಹಾಕ್ತೀನಿ ಅತ್ತೆ. ಹಂಗೆ ಮತ್ತೆ ಒಬ್ರು ನೋಡಿದ್ರೆ ನಮ್ಗೂನು ಮಾಡ್ಬೇಕು ಅಂತ ಉತ್ಸಾಹ ಮೂಡ್ತತಿ. ಮಾಡಂತಾಗ ಅವಾಗ ನಾನು ನಿನಗೆ ಸಹಾಯ ಮಾಡ್ತೀನಿ, ಇವನನ್ನ ಹಾಕ್ಬೇಕು ಗಿಡಗಳ್ನ ಅಂತ ಹೇಳ್ತೀನಿ. ಅಯ್ಯೋ ಅತ್ತೆ, ನನಗೆ ನೀವೇನೇ ಗುರು ತೋಟ ಮಾಡೋದಿಕ್ಕೆ. ಆತಾಗ ಹೇಳ್ಕೊಡೋಣಂತೆ. ನೋಡಿದ್ರಲ್ಲ ಗೆಳೆಯರೇ, ನಿಮಗೂ ಹಿಂಗೆಯ ಹಳ್ಳಿ ತೋಟ, ಆಮೇಲೆ ಗಿಡ ಮರ ಕೈ ತೋಟ, ಈ ಮನೆ ಹಿತ್ತಲು ತೋಟ ಅಂದ್ರೆ ನಿಮಗೂ ಇಷ್ಟನಾ? ನೋಡಿ, ಹಿಂಗೆ ಸಿಟಿಯಿಂದ ಬಂದು ನನಗೂ ಈ ಥರ ಮಾಡಬೇಕು, ಹಳ್ಳಿಲಿ ಈ ಥರ ಗಿಡ ಮರಗಳನ್ನ ಹಾಕಬೇಕು, ನಾನು ಜಾಗ ತಗೊಂಡು ಈ ಥರ ಮಾಡ್ತೀನಿ ಅಂತ ನಮ್ಮ ರೇವತಿ ಹೇಳ್ತಿದ್ದಾಳೆ. ನಿಮಗೂ ಈ ಥರದ್ದೆಲ್ಲ ತುಂಬ ಇಷ್ಟನಾ? ನಿಮಗೂ ಈ ಥರ ಮಾಡಬೇಕು ಅಂತ ನಿಮಗೂ ಯಾರಿಗಾದ್ರೂ ಆಸೆ ಇದೆಯಾ? ಇದ್ರೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ಧನ್ಯವಾದಗಳು.